ನಮಸ್ಕಾರ, ನಾನು ಡಾಕ್ಟರ್ ಲೀಲಾವತಿ ಟಿ.ಎಂ, ತುಳಸಿ ಆಯುರ್ವೇದಾಲಯ, ದಾವಣಗೆರೆ. ದಿನನಿತ್ಯದಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ಡಿಸ್ಕಸ್ ಮಾಡಲಿಕ್ಕೆ ಬಂದಿರೋ ಅಂಥ ವಿಷಯ ಫ್ರೋಝನ್ ಶೋಲ್ಡರ್, ಅಂದರೆ ಭುಜ ನೋವು ಅಂತೇನು ಹೇಳ್ತೀವಲ್ಲ ಅದು. ಎಷ್ಟೋ ಜನಕ್ಕೆ ಏನಾಗುತ್ತೆ, ಭುಜದಲ್ಲಿ ಎಡಗಡೆ ಇರ್ಬೋದು ಬಲಗಡೆ ಇರ್ಬೋದು ಭುಜ ನೋವಿರುತ್ತೆ. ನೋವಿನ ಜೊತೆಗೆ ಮೇಯ್ನ್ ಪ್ರಾಬ್ಲಮ್ ಆಗೋದು ರಿಜಿಡಿಟಿ ಅಂತ ಹೇಳಿದರೆ ಮೂಮೆಂಟ್ ರಿಸ್ಟ್ರಿಕ್ಟ್ ಆಗ್ತದೆ. ಅಂದರೆ ಕೈ ಎತ್ತಲಿಕ್ಕೆ ಬರೋದಿಲ್ಲ, ಕೈನ ಕೂಮ್ ಮಾಡ್ಕೊಳ್ಳೋದು, ಬಾಚಣಿಕೆ ಇಟ್ಕೊಂಡು ಬಾಚ್ಕೊಳ್ಳೋದು ಕಷ್ಟ ಆಗುತ್ತೆ ಲೇಡೀಸ್ಗೆ. ಅಥವಾ ಹಿಂದ್ಗಡೆ ಹೋಗೋದು, ಕೈ ಹಿಂಗೆ ಹಿಂದೆ ತಗೊಳ್ಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಮತ್ತು ಮೂಮೆಂಟ್ಸು ತುಂಬ ಏನೋ ಒಂಥರ ಅಲ್ಲಿ ಜಖಮ್ ಆಗಿಬಿಟ್ಟಿದೆ, ಏನೋ ಹಿಡ್ಕೊಂಡ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇರುತ್ತೆ. ಅಂಥ ಒಂದು ಕಂಡೀಷನ್ಗೆ ನಾವು ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ. ಏನಾಗಿರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ನಮ್ಮದೊಂದು ಶೋಲ್ಡರ್ ಜಾಯಿಂಟ್ ಒಳಗೆ ಕ್ಯಾಪ್ಸೂಲ್ ಅಂತ ಇರುತ್ತೆ. ಕ್ಯಾಪ್ಸೂಲ್ ಅದು ನಮ್ಮ ಜಾಯಿಂಟನ್ನು ಮೂವ್ ಮಾಡಲಿಕ್ಕೆ ಈಸಿಯಾಗಿ ಮಾಡೋವಂತಹ ಒಂದು ಆರ್ಗನ್ ಅಂತ ಹೇಳ್ಬೋದು ನಾವು ಅದನ್ನು. ಸೊ ಅಲ್ಲಿ ಒಳಗಡೆ ಜಾಗದಲ್ಲಿ, ಜಾಯಿಂಟ್ ಒಳಗಡೆ ಸ್ಪೇಸಲ್ಲಿ ಬಾವು ಬಂದಿರುತ್ತೆ. ಬಾವು ಅಂತ ಹೇಳಿದ್ರೆ ಇನ್ಫ್ಲಮೇಷನ್. ಸೊ ಬಾವು ಬಂದಿರೋದ್ರಿಂದ ಏನಾಗುತ್ತೆ, ಮೂಮೆಂಟ್ಸ್ ಎಲ್ಲನೂ ಸಹ ರಿಜಿಡಿಟಿ ಇರುತ್ತೆ, ಮೂಮೆಂಟ್ಸ್ ಎಲ್ಲನೂ ಸಹ ಕಷ್ಟ ಆಗುತ್ತೆ. ಈ ಒಂದು ಕಂಡೀಷನ್ಗೆ ಆಯುರ್ವೇದದಲ್ಲಿ ನಿಮಗೆ ಸಂಪೂರ್ಣ ಪರಿಹಾರವನ್ನು ನಾವು ಒದಗಿಸ್ಕೊಡ್ಬೋದು. ಏನು ಚಿಕಿತ್ಸೆ ಅಪ್ಪ ಅಂತ ಹೇಳಿದರೆ, ಅದಕ್ಕೆ ಮೊದಲನೇದಾಗಿ ಒಂದು ಆ ಒಳಗಿನ ಇನ್ಫ್ಲಮೇಷನ್, ಒಳಗಿನ ಬಾವನ್ನು, ಜಾಯಿಂಟ್ ಒಳಗಿನ ಬಾವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಕೆಲವೊಂದು ಪೌಡರ್ಸ್ ಇರುತ್ತೆ. ಅದನ್ನು ಪೇಸ್ಟ್ ಮಾಡ್ಕೊಂಬಿಟ್ಟು ಅದರಿಂದ ಮಸಾಜ್ ಮಾಡ್ತಾ ಹೋಗ್ತೀವಿ. ಮತ್ತು ಲೇಪ ಅಂತ ಅದನ್ನು ಹಚ್ಚಿ ಬಿಟ್ಬಿಟ್ಟು ಅದು ಒಣಗೋ ತನಕ ಬಿಟ್ಟು ವಾಶ್ ಮಾಡ್ತೀವಿ. ಅದ್ರ ಜೊತೆಗೆ ಯಾವ ತೈಲಗಳು ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೋ ಅಂಥ ತೈಲಗಳಿಂದ ಮಸಾಜ್ ಮಾಡ್ತಾ ಹೋಗ್ತೀವಿ. ಮಸಾಜ್ ಮಾಡಿಬಿಟ್ಟು ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಎಲೆಗಳು, ಲೀವ್ಸು ಅಥವಾ ಪೌಡರ್ಸು ಅದರಿಂದ ಯಾವ ಒಂದು ನೋವನ್ನು ಕಡಿಮೆ ಮಾಡ್ತವೆ ಮತ್ತು ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೋ ಅಂಥ ಒಂದು ಮೆಡಿಸನನ್ನು ಪೋಟಲಿ ಅಂತ ರೆಡಿ ಮಾಡ್ಕೊಂಬಿಟ್ಟು ಅದರಿಂದ ಮಸಾಜ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಸ್ಯ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ನಸ್ಯ ಅಂತ ಹೇಳಿದರೆ ಮೂಗಲ್ಲಿ ಒಂದು ಡ್ರಾಪ್ಸ್ನ ಹಾಕುವಂಥದ್ದು. ಅಲ್ಲೂ ಸಹ ಯೂಸ್ ಮಾಡೋ ತೈಲ ಏನಿದೆ ಅದೂ ಸಹ ಆ್ಯಂಟಿ ಇನ್ಫ್ಲಮೇಟರಿ, ಅಂದರೆ ಬಾವು ಕಡಿಮೆ ಮಾಡೋದು ಮತ್ತು ಪೇಯ್ನನ್ನು ಕಡಿಮೆ ಮಾಡುವಂಥದ್ದೇ ಇರುತ್ತೆ. ಮೂಗಿಗೆ ಡ್ರಾಪ್ಸ್ ಹಾಕಿದ್ದು ನಮಗೆ ಜಾಯಿಂಟಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಬರ್ಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆ ಡ್ರಾಪ್ಸೇ ಹೋಗಲ್ಲಿ ಕೆಲಸ ಮಾಡಬೇಕು ಅಂತೇನಿಲ್ಲ. ಅದ್ರದ್ದು ಪೊಟೆನ್ಸಿ, ಅಂದರೆ ವೀರ್ಯ ಅಂತ ಏನು ಹೇಳ್ತೀವಿ, ಆ ಒಂದು ವೀರ್ಯ ಜಾಯಿಂಟ್ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಇದೇ ಬ್ಯೂಟಿ ಆಫ್ ಆಯುರ್ವೇದ ಅಂತ ಹೇಳಿದ್ರೆ. ಸೊ ಈ ಥರ ಓವರಾಲ್ ಒಂದು 10 days ಟ್ರೀಟ್ಮೆಂಟ್ ಇರುತ್ತೆ. ಆ 10 daysಲ್ಲಿ ನಿಮಗೆ 60 to 70% ಇಂಪ್ರೂವ್ಮೆಂಟ್ಸ್ನ ಆರಾಮಾಗಿ ನಾವು ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಅದಾದಮೇಲೆ ಮನೇಲಿ ತೊಗೊಳ್ಳಿಕ್ಕೆ ಕೆಲವೊಂದು ಔಷಧಿಗಳನ್ನು ಕೊಡ್ತೀವಿ. ಆ ಒಂದು ಔಷಧಿಗಳನ್ನು 2 ರಿಂದ 3 ತಿಂಗಳು ಯಾವ ಕಂಡೀಷನ್ ಮೇಲೆ ತೊಗೊಳ್ಬೇಕಾಗುತ್ತೆ. ಜೊತೆಗೆ ನೋವೆಲ್ಲ ಕಡಿಮೆ ಆದಮೇಲೆ ಎಕ್ಸಸೈಸ್ ಮಾಡೋ ಅಂಥದ್ದನ್ನು ಹೇಳ್ಕೊಡ್ತೀವಿ, ಯಾವ ಎಕ್ಸಸೈಸ್ ಮಾಡಬೇಕು ಅದನ್ನು. ಈ ಎಲ್ಲ ಪ್ರೊಸೀಜರ್ನ ಮಾಡ್ತಾ ಬಂದ್ರಿ ಅಂತ ಹೇಳಿದರೆ ಫ್ರೋಝನ್ ಶೋಲ್ಡರಿಂದ ನೀವು ಕಂಪ್ಲೀಟಾಗಿ ಒಂದು ಆರಾಮನ್ನು ಪಡಿಬೋದು. ಈ ಎಲ್ಲ ಚಿಕಿತ್ಸೆಗಳು ಫ್ರೋಝನ್ ಶೋಲ್ಡರ್ಗೆ ಅಥವಾ ಭುಜ ನೋವಿಗೆ ತುಳಸಿ ಆಯುರ್ವೇದಾಲಯದಲ್ಲಿ ಲಭ್ಯ ಇದೆ. ಯಾರು ಫ್ರೋಝನ್ ಶೋಲ್ಡರಿಂದ ಬಳಲ್ತಾ ಇದ್ದೀರೋ ಅವರು ತುಳಸಿ ಆಯುರ್ವೇದಾಲಯದಲ್ಲಿ ಬಂದ್ಬಿಟ್ಟು ಈ ಒಂದು ಚಿಕಿತ್ಸೆಯ ಲಾಭವನ್ನು ಪಡಿಬೋದು. ಧನ್ಯವಾದಗಳು.